ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಪವಾಡ ಪುರುಷರಾದ ನಾಗಪ್ಪಜ್ಜ ವಾಲಿಕಾರ್ ಇವರ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ. ಮೊಹರಂ ಹಬ್ಬದ ನಿಮಿತ್ತವಾಗಿ ಈ ಗೀತೆಯನ್ನು ಹೊರಗಡೆ ತಂದವರು ಮುದಿಯಪ್ಪ ಪೂಜಾರ್, ಹನುಮಂತ ಬಿಸನಾಳ್, ಯಮನಪ್ಪ ದೊಡ್ಡಮನಿ. ಈ ಗೀತೆಗೆ ಸಾಹಿತ್ಯವನ್ನು ಬರೆದವರು ಯಮನೂರೇಶ್ ಪೂಜಾರ್, ಸಕಿನ್ ತಿಮ್ಮಾಪುರ್. ಇವರ ಮೊಬೈಲ್ ನಂಬರ್ 8073956850. ಗಾಯಕ ಹೇಮಂತ್ ಎನ್ಕಡಿಯವರು, ಸಾಕಿನ್ ಹುನಗುಂಡಿ. ಇವರ ಮೊಬೈಲ್ ನಂಬರ್ 8970141246. ಧ್ವನಿ ಮುದ್ರಣ ಶ್ರೀ ಮೈಲಾರಲಿಂಗೇಶ್ವರ ರೆಕಾರ್ಡಿಂಗ್ ಸ್ಟುಡಿಯೋ, ರೋಣ ತಾಲೂಕು, ಹುನಗುಂಡಿ. ಕಲಿಯುಗ ಕರ್ಮ ಕಳೆಯಲು ಬಂದರು ಮಹಿಮಾ ಪುರುಷರು. ಹುನಗುಂದ ತಾಲೂಕ ತಿಮ್ಮಾಪುರ ಗ್ರಾಮದಲ್ಲಿ ಜನಿಸಿ ಬಂದವರು ನಮ್ಮ ನಾಗಪ್ಪ ಅಜ್ಜನವರು. ಕಲಿಯುಗ ಕರ್ಮ ಕಳೆಯಲು ಬಂದರು ಮಹಿಮಾ ಪುರುಷರು. ಹುನಗುಂದ ತಾಲೂಕ ತಿಮ್ಮಾಪುರ ಗ್ರಾಮದಲ್ಲಿ ಜನಿಸಿ ಬಂದವರು ನಮ್ಮ ನಾಗಪ್ಪ ಅಜ್ಜನವರು. ಅಮಾವಾಸ್ಯಾದ 3 ದಿನಕ ಗುದ್ದಲಿ ಹಾಕತಾರು. ಗುದ್ದಲಿ ಬಿದ್ದ 5 ದಿನಕ ದೇವರು ಕುಂದಿರ್ತಾರು. ನೋಡಬೇಕ್ರಿ ಹಬ್ಬದ ಸಡಗರ. ತಂದೆ ಸಂಗಪ್ಪ, ತಾಯಿ ತಿಪ್ಪವ್ವ ವಾಲಿಕಾರರು. ಇವರ ಮಡಿಲಲ್ಲಿ ಜನಿಸಿ ಬಂದರು ನಾಗಪ್ಪ ಅಜ್ಜನವರು. ಮೌಲಾಲಿ ದೇವರ ಹಿಡಿತಾರು. ಶನಿ ದೊಡ್ಡ ಲಾಲ ಸಾಬ, ಸಣ್ಣ ಲಾಲ ಸಾಬರು. ಬೀಬಿ ಫಾತಿಮ ದರಿಯನ್ನು ಬೆಳಗಲು ಹುಟ್ಟಿ ಬರುತ್ತಾರು. ಇವರು ಸತ್ತುಳ ಶರಣರು. ಬೆಳಗಿನ ಜಾವ 4 ಗಂಟೆಗೆ ಸವಾರಿ ಕೊಡ್ತಾರಿ. ಭಕ್ತರ ಸಲುವಾಗಿ 5 ದೇವರು ಊರಾಗ ಬರ್ತವರಿ. ಭಕ್ತರ ಕಷ್ಟ ಕೇಳಕರಿ. ಬಾದಣ್ಣವರ ಮನೆಯಿಂದ ಹಿರಿಯರು ಜೋಳ ತರುತ್ತಾರಿ. ಜೋಳ ತಂದು ನಾಗಪ್ಪ ಜಗ ಉಡಿಯ ತುಂಬುತ್ತಾರಿ. ಕೇಳರಿ ಮುಂದಿನ ಪವಾಡರಿ. ಮಸೂತಿಯಿಂದ ಜೋಳವ ಬಿತ್ತುತ್ತ ಅಗಸಿಗೆ ಹೊರಟಾರರಿ. ಅಗಸಗ ನಿಂತ ಬೇಡಿದ ಭಕ್ತರಿಗೆ ಬೇಡಿದ ಕೊಡ್ತಾರಿ. ಜೀವನ ಪಾವನ ಮಾಡ್ತಾರಿ. ಸಲುವಾಗಿ ಒಬ್ಬ ಭಕ್ತಳು ಅಗಸ್ಯಾಗ ನಿಂತಳರಿ. ಅಜ್ಜನ ಪಾದ ಹಿಡಿದು ಮಕ್ಕಳ ಕೊಡು ಎಂದು ಕೇಳಲ್ರಿ. ಕಣ್ಣೀರ ಹಾಕುತ್ತ ನಿಂತಳರಿ. ಉಡಿ ಒಳಗಿರುವ ಜೋಳವ ತೆಗೆದು ಉಡಿಯ ತುಂಬ್ಯಾನ್ರಿ. ವರ್ಷದೊಳಗ ಗಂಡ ಮಗನ ಕೊಡ್ತೀನಿ ಅಂದಾನ್ರಿ. ಅಜ್ಜ ವಚನ ಕೊಟ್ಟಣರಿ. ಉಡಿ ಒಳಗಿರುವ ಜೋಳವ ನೋಡಿದ್ರ ಕಲಸ ಕ್ರಿಯಾಗ್ಯದರಿ. ಅಜ್ಜನ ವರವ ಸಿಕ್ಕಿತೆಂದು ಸಂತೋಷ ಪಟ್ಟಳರಿ. ಭಕ್ತಳು ಸಂತೋಷ ಪಟ್ಟಳರಿ.
ಇಡತಾರಿ ಭಕ್ತಿಲಿ ಸೇವೆ ಮಾಡ್ತಾರಿ ನಸುಕಿಲೆ ಐದಕ್ಕ ಮೂಲಾಲಿ ಶರಣ ಅಗ್ನಿ ಹಾಯ್ತಾನ್ರಿ ಹಸನಿ ಹೂಸನಿ ದೊಡ್ಡ ಲಾಲ ಸಾಬ ಸಣ್ಣ ಲಾಲ ಸಾಬರು ಎಲ್ಲರೂ ಅಗ್ನಿ ಹಾಯ್ತಾರರಿ ಬೀಬಿ ಪಾತಿಮ ಸತ್ತುಳ ಶರಣಿ ನುಡುದಂಗ ನಡಿತಾಳ್ರಿ ಬೇಡಿದ ಭಕ್ತರಿಗೆ ಬೇಡಿದ ಕೊಟ್ಟು ಬೆನ್ನ ಕಾಯ್ತಾಳ್ರಿ ತಾಯಿ ಬೆನ್ನ ಕಾಯ್ತಾಳ್ರಿ ಅಗ್ನಿ ಹಾಯುವಾಗ ಮೌಲಾಲಿ ಅಜ್ಜ ಕೆಂಡ ಹಿಡದಾನರಿ ಭಕ್ತರ ಕೈಯಾಗ ಕೆಂಡವ ಕೊಟ್ಟು ಹೊತ್ತತಿ ಮಾಡ್ಯಾನ್ರಿ ಜಗದಾಗ ಪವಾಡ ನಡೆಸ್ಯಾನ್ರಿ ಕೂಡಿದ ಸಭದಾಗ ಸಿಡಲ ಹೊಡೆದಂಗ ಕೂಗ ಹೊಡಿತಾನ್ರಿ ನಾಗಪ್ಪನವರು ಹೇಳಿಕೆ ಮಾಡುದು ಭಕ್ತರು ಕಾಯ್ತಾರಿ ಎಲ್ಲರೂ ತಲೆಬಾಗಿ ನಡಿತಾರಿ ಗಂಧರಾತ್ರಿನಾಗ ನಾಗಪ್ಪ ಜಗ ಸವಾರಿ ಆದಗರಿ ಮಸೂತಿ ಒಳಗಿಂದ ಹೊತ್ತತ್ತೆ ತೂರ್ಯನ ರೊಕ್ಕವ ಆಗ್ಯದರಿ ಐದರ ಗಟ್ಟಿ ಆಗ್ಯದರಿ ಐದು ದೇವರು ಚಿಂತೆ ಮಾಡ್ತಾವ್ರಿ ಭಕ್ತರನ್ನ ಬಿಟ್ಟು ಇರೋದು ಹೆಂಗಂತ ದುಃಖ ಪಡುತ್ತಾರಿ ದೇವರು ದುಃಖ ಪಡುತ್ತಾರಿ ದೇವರು ಇಲ್ಲದೆ ಇರೋದು ಹೆಂಗಂತ ಭಕ್ತರು ಕೇಳ್ತಾರಿ ಭಕ್ತರ ಸಲುವಾಗಿ ಮರಳಿ ಹುಟ್ಟಿ ಬರ್ತೀನಿ ಅಂತಾನ್ರಿ ಅಜ್ಜ ವಚನ ಕೊಟ್ಟನರಿ ಪೂರಣ ಭಕ್ತರು ಹೆಜ್ಜೆ ಆಡುತ್ತ ಕಳಿಸಿ ಕೊಡ್ತಾರರಿ ಮರಳಿ ಬರುವ ತನಕ ಭಕ್ತರು ದಾರಿ ಕಾಯ್ತಾರರಿ ಶರಣರ ಹಾದಿ ಕಾಯ್ತಾರರಿ